ಹಲೋ ಡಿಯರ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಓಕೆ, ಇವತ್ತೊಂದು ಸಿಂಪಲ್ಲಾಗಿ ಪನ್ನೀರ್ ತಂದೂರಿ ಹೇಗೆ ಮಾಡೋದು, ಪನ್ನೀರ್ ಟಿಕ್ಕಾ ಹೇಗೆ ಮಾಡೋದಂತ ತೋರಿಸ್ತೀನಿ. ಓಕೆ, ಅದಕ್ಕೆ ಬಂದು ನಾನು ಖಾಲಿ ವಿಡಿಯೋ ಮಾಡೋಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಹಾಫ್ ಕ್ಯಾಪ್ಸಿಕಮ್ ಎಲ್ಲೋ ತೊಗೊಂಡಿದ್ದೀನಿ ನಾನು, ಎಲ್ಲೋ ಕ್ಯಾಪ್ಸಿಕಮ್. ಅದಕ್ಕೆ ನೀವು ಇದು ತೊಗೊಂಡ್ರೂ ಆಗುತ್ತೆ, ಗ್ರೀನ್ ಕಲರ್ ತೊಗೊಂಡ್ರು ಚೆನ್ನಾಗಿರುತ್ತೆ. ಎಲ್ಲೋ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಆ್ಯಂಡ್ ಒಂದು ಹಾಫ್ ಆನಿಯನ್ ಆ್ಯಂಡ್ ಒಂದು ಸ್ವಲ್ಪ ಟೊಮ್ಯಾಟೊ ಆ್ಯಂಡ್ 1 ಕ್ಯೂಬ್ ಅಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿವಾಗ. ಓಕೆ ಗಾಯ್ಸ್, ಇವಾಗ ಇದಕ್ಕೆ ಮಸಾಲ ಆ್ಯಡ್ ಮಾಡೋಣ. ಸೊ ನಾನು ತೊಗೊಂಡಿದ್ದೀನಿ ಇದು ಖಾರ ಚಿಲ್ಲಿ ಪೌಡರ್ ಅಲ್ಪೊಟ್ಟು. ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ, ಯಾಕಂದರೆ ನನಗೆ ಖಾರ ಇಷ್ಟ. ಹೌದು, ದಿಸ್ ಇಸ್ ಗುಡ್. ದಹಿ, ಮೊಸರು ಅಂತ ಹೇಳ್ತಾರೆ. ಓಕೆ, ಆ್ಯಂಡ್ ಸ್ವಲ್ಪ ಮನೇಲಿ ಮಾಡಿರೋದು ಗೀ ಹಾಕೋದು ಮರಿಬೇಡಿ. ಐನೋ ಎಲ್ಲರ ಮನೇಲಿ ಇರೋದಿಲ್ಲ ಗೀ. ಸೊ ಐ ಪುಟ್ ಲಿಟಲ್ ಗರಂ ಮಸಾಲ, ಸ್ವಲ್ಪನೇ ಹಾಕಿದ್ದೀನಿ. ಆ್ಯಂಡ್ 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಆ್ಯಂಡ್ ಸ್ವಲ್ಪ ಲಿಟಲ್ ಸಾಲ್ಟ್, ಇದು ಜಾಸ್ತಿ ಆಯಿತು ಅನಿಸುತ್ತೆ. ಇಷ್ಟು ಸಾಲ್ಟ್ ಹಾಕ್ಕೊಂಡೆ. ಆ್ಯಂಡ್ ಸ್ವಲ್ಪ ಕಲರ್ ಬರೋಕ್ಕೆ ಹಳದಿ ಪೌಡರ್ ಹಾಕೋದನ್ನ ಮರಿಬೇಡಿ, ಸ್ವಲ್ಪ. ಓಕೆ, ಆ್ಯಂಡ್ ಲಾಸ್ಟ್ ಸ್ವಲ್ಪ ಅಂದರೆ ಸ್ವಲ್ಪ ರೋಸ್ಟೆಡ್ ಗ್ರಾಮ್ ಪೌಡರ್. ಇದು ಬೇಸನ್ ಏನು ಹೇಳ್ತಾರೆ ಇದಕ್ಕೆ, ಕಡಲೆ ಹಿಟ್ಟು ಹಾಕಿಬಿಟ್ಟು ಇದನ್ನ ಸರಿಯಾಗಿ ಮಿಕ್ಸ್ ಮಾಡಬೇಕು. ಓಕೆ, ಇವಾಗ ನಾನು ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್. ಓಕೆ, ಇವಾಗ ನಾನು ಇದನ್ನ ಎಲ್ಲ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಸ್ಲೋಲಿ ಸ್ಪೂನಲ್ಲಿ ಮಿಕ್ಸ್ ಮಾಡಿ, ಯಾಕಂದರೆ ಪನ್ನೀರ್ ತುಂಬ ಡೆಲಿಕೇಟ್ ಡಾರ್ಲಿಂಗ್, ಅದಕ್ಕೆ ಮೆಲ್ಲ ಮಿಕ್ಸ್ ಮಾಡಿ. ಓಕೆ, ನಾವು ಐ ಮಿಕ್ಸ್ಡ್ ವೆಲ್, ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ಮೋಕ್ ಕೊಡಬೇಕು ವಿತ್ ಚಾಕೋಲ್, ಮಸಿಯಲ್ಲಿ ಸ್ಮೋಕ್ ಕೊಡಬೇಕು. ಓಕೆ, ಇವಾಗ ನಾನು ಸ್ಮೋಕ್ ಅಂತ ಹೇಳಿದ್ದೆ ಅಲ್ವಾ, ಸೊ ನಾನು ಇಲ್ಲಿ ಬೆಂಕಿಯಲ್ಲಿ ಇಟ್ಟಿದ್ದೀನಿ. ಸೊ ಆಫ್ ಮಾಡ್ತೀನಿ. ಇದ್ರ ಒಳಗೆ ಒಂದು ಸಣ್ಣದ ಪ್ಲೇಟ್ ಇಟ್ಕೋಬೇಕು. ಇದನ್ನ ತೆಗೆದು ಇದಕ್ಕೆ ಹಾಕ್ಕೊಂಡು ಇಟ್ಟಿದೆ ನಾನಿವಾಗ. ಆ್ಯಂಡ್ ಸ್ವಲ್ಪ ತುಪ್ಪ ಹಾಕಿ ಹಿಂಗೆ ಬಿಡಬೇಕು. ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಕವರ್ ಇಟ್ಟು ಆ ಹೊಗೆ ಅಲ್ಲೇ ಇದಾಗಬೇಕು. ಓಕೆ, ಇದು ಸ್ವಲ್ಪ 5 ನಿಮಿಷ ಬಿಟ್ಟು ಬಿಡಬೇಕು ಹಂಗೆ. ಓಕೆ ಡಿಯರ್ ಫ್ರೆಂಡ್ಸ್, ಇವಾಗ ನಾನು ಇದನ್ನ ತೆಗಿತೀನಿ. ಸ್ಮೋಕ್ ಹೋಗಿದೆ, ನೈಸ್ ಸ್ಮೆಲ್. ನೋಡಿ, ಸ್ಮೆಕ್ ಬರ್ತಾ ಇದೆ. ಓಕೆ, ಇದನ್ನು ರಿಮೂವ್ ಮಾಡುವ, ಸೈಡಿಗಿಡುವ. ಇವಾಗ ಇದು ನನ್ನ ತವ, ಇದರದ್ದು ತಂದೂರಿ ಇದು ಇಟ್ಟಿದ್ದೀನಿ. ಇವಾಗ ಇದರಲ್ಲಿ ಕ್ಯಾಪ್ಸಿಕಮ್ಮು ಒಂದು ಮಧ್ಯದಲ್ಲಿ ಚುಚ್ಚಿ ಹಿಂಗೆ. ಇವಾಗ ಒಂದು ಕ್ಯಾಪ್ಸಿಕಮ್, ಇವಾಗೊಂದು ನೀರುಳ್ಳಿ, ಈ ಥರ ಚುಚ್ಚುತ್ತಾ ಹೋಗಬೇಕು. ಓಕೆ ಡಿಯರ್, ಇವಾಗ ನಾನು ಇದು ಕಡ್ಡಿಯಲ್ಲಿ ಎಲ್ಲ ಇದು ಮಾಡಿ ಹಾಕಿದ್ದೀನಿ. ಇವಾಗ ಸ್ವಲ್ಪ ತುಪ್ಪ ಹಾಕಿ ಹಿಂಗೆ ರೋಲ್ ಮಾಡಿ ಒಂದು ಕಾಯಿಸಿ ಆಯ್ತು. ಹಿಂಗೆ ಇದು ಮಾಡಿ ಕಾಯಿಸಿ ಬಿಡಬೇಕು ಅದನ್ನ. ಇದರಲ್ಲಿ ತುಂಬ ಮೆಥಡ್ ಇದೆ, ಆದರೆ ನಾನು ಇದು ಸಿಂಪಲ್ ಮೆಥಡ್ ಮಾಡಿದ್ದೀನಿ, ತುಂಬ ಸಿಂಪಲ್ ಇದು. ಸೊ ನಾನು ಇಬ್ಬರಿಗೆ ತುಂಬಾ ಸಿಂಪಲ್ ಮೆಥಡ್, ಈಸಿಯಾಗಿ ಮಾಡಿದ್ದೀನಿ. ಓಕೆ ಡಿಯರ್ ಫ್ರೆಂಡ್ಸ್, ನಾನು ಅದು ಕಡ್ಡಿ ಇವಾಗ ತೆಗೆದೆ ನಾನು, ಯಾಕಂದರೆ ನಮಗೆ ಜಾಬಿಗೆ ಲೇಟ್ ಆಗುತ್ತೆ, ಅಷ್ಟೊಂದು ತಾಳ್ಮೆ ಇಲ್ಲ. ಸೊ ನಾನು ಡೈರೆಕ್ಟ್ ಫ್ರೈ ಮಾಡ್ತೀನಿ. ಈ ರೀತಿಯೂ ಫ್ರೈ ಮಾಡ್ಬೋದು ನೀವು, ಅದಕ್ಕೆ ತುಂಬ ಹೊತ್ತಾಗುತ್ತೆ.
ಸೊ ಇದನ್ನು ಫ್ರೈ ಮಾಡ್ಬೋದು. ಓಕೆ, ಒಂದೊಂದು ಕಲಿತು ಬೆಂಕಿ ಸ್ಲೋಲಿ ಇಟ್ಕೊಳ್ಳಿ, ಇಲ್ಲದ್ರೆ ಒಂದೇ ಸಲ ಕಲಸಿ ಹೋಗ್ಬಿಡುತ್ತೆ. ಓಕೆ, ಇವಾಗ ನಾನು ಪನ್ನೀರ್ ಫ್ರೈ ಆಗಿ ತೆಗೆದೆ. ಆ್ಯಂಡ್ ದಿಸ್ ಇಸ್ ಕ್ಯಾಪ್ಸಿಕಮ್, ಅದೆಲ್ಲ ಸ್ವಲ್ಪ ಫ್ರೈ ಆಗೋಕ್ಕಿತ್ತು, ಅದಕ್ಕೆ ನಾನು ಇಟ್ಕೊಂಡಿದ್ದೆ. ಇದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬಾಡೋಕ್ಕೆ ಗಾರ್ನಿಷಿಂಗ್ಗೆ. ಇವಾಗ ನಾನು ಇದನ್ನ ಇಲ್ಲಿ ಹಾಕಿ ಫಿನಿಶ್ ಮಾಡ್ತೀನಿ ಇದನ್ನ. ಓಕೆ ಡಿಯರ್, ಮೈ ಪನ್ನೀರ್ ಟಿಕ್ಕಾ ಈಸ್ ರೆಡಿ ಟು ಸರ್ವ್. ಥ್ಯಾಂಕ್ ಯು. ನೋಡಿ, ಟೇಸ್ಟ್ ಮಾಡಿ, ನೀವು ಮಾಡಿ ಮನೇಲಿ. ಓಕೆ, ಆಫ್ಟರ್ ಲಾಂಗ್ ಟೈಮ್ ಯೂಟ್ಯೂಬಲ್ಲಿ ಏನೋ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಪ್ಲೀಸ್ ಸಿ ಆ್ಯಂಡ್ ಹೆಲ್ಪ್ ಮೀ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಗುಡ್ ನೈಟ್.